ಭಾಗದ ಗೋಕಾಕದ ಶ್ರೀಗಳು ಶ್ರೀಮನ್ನಿರಂಜನ ಮುರುಘರಾಜೇಂದ್ರ ಸ್ವಾಮೀಜಿಯವರು ತಮ್ಮೊಂದಿಗೆ ತಮ್ಮ ಮನದ ಮಾತುಗಳನ್ನು, ಜೊತೆಗೆ ತಾವು ಕಟ್ಟಿದಂತಹ ಸಂಸ್ಥೆಗಳ ಬಗ್ಗೆ, ಅಲ್ಲಿಯ ವಿಶೇಷವಾಗಿ ಕೆಲಸ ಮಾಡುವ ಒಂದು ಸಿಬ್ಬಂದಿಯ ಬಗ್ಗೆ, ಅದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳ ಬಗ್ಗೆ, ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಒಂದು ಧಾರ್ಮಿಕತೆಯಲ್ಲಿ ನಂಬಿಕಿಟ್ಟಂತ ಜನರ ಸಲುವಾಗಿ ಒಂದಿಷ್ಟು ಮಾತುಗಳನ್ನು ತಮ್ಮೊಂದಿಗೆ ಮಾತಾಡಬೇಕು ಅಂತ ಇಲ್ಲಿ ಅವರಿಗೆ ಆಹ್ವಾನಿಸಿದಾಗ ಖುಷಿಯಿಂದ ಸ್ವ ಮನಸ್ಸಿನಿಂದ ಬಂದ ತಮ್ಮ ಮಾತುಗಳನ್ನ, ತಮ್ಮ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ತಾವು ಈ ವಿಚಾರಗಳನ್ನು ನೋಡಿ ತಮಗನಿಸಿದ ವಿಚಾರಗಳನ್ನ, ಜೊತೆಗೆ ತಾವು ಈ ನೆಲಗಟ್ಟಿನಲ್ಲಿ ಏನಾದರೂ ತಮ್ಮ ಸಲಹೆ ಸೂಚನೆ ಕೊಡೋದಿದ್ರೆ ಕೊಡೋರಂತೆ. ಆ ಮದ್ದರೆ ಮೊದಲಿಗೆ ನಾವು ಗುರುಗಳನ್ನ, ನಮ್ಮ ಮಹಾಸ್ವಾಮಿಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಸರ್. ಈಗ ನಿಮಗವ್ರ ಬಗ್ಗೆ ಪೂರ್ತಿಯಾಗಿ ಹೇಳಿದ್ದೇನೆ. ಹೆಚ್ಚು ಕಡಿಮೆ ಅವರ ಏನಪ್ಪಾ ಅಂದ್ರೆ ಮಠದ ಬಗ್ಗೆ ಶೂನ್ಯ ಸಂಪಾದನಾ ಮಠ ಅಂತೇಳಿ ಬಹಳ ಪ್ರಸಿದ್ಧ ಮಠ ಅದ. ಇಲ್ಲ ಜೊತೆಗೆ ಇದು ಯಡಿಯೂರ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರ ಒಂದು ಪ್ರಸಾದದಿಂದ ಅಥವಾ ಅವರ ಒಂದು ಹಸ್ತದಿಂದ ಆರಂಭವಾದಂತಹ ಶೂನ್ಯ ಸಂಪಾದನೆ, ಇದು ಶಬ್ದನ ನಿಮಗೆ ಗೊತ್ತಿದೆ. ಶೂನ್ಯದಿಂದ ಸಂಪಾದನೆ ಮಾಡುವಂಥದ್ದು ಅನ್ನುವಂಥ ಅನೇಕ ಚರ್ಚೆಗಳು ನಮ್ಮಲ್ಲಿ ಸಾಕಷ್ಟು ಆಗಿ ಹೋಗಿದ್ದಾವ. ಅಂತ ಒಂದು ಮಠದಲ್ಲಿ ಇವತ್ತು ನಮ್ಮ ಸ್ವಾಮೀಜಿಯವರು ವಿಶೇಷವಾಗಿ ಅದರಲ್ಲೂ ಆ ಮಠದ ಅಭಿವೃದ್ಧಿಯಲ್ಲಿ ತಮ್ಮ ಹಿಂದಿನ ಶ್ರೀಗಳ ನೆರಳಲ್ಲಿ ಕೆಲಸ ಮಾಡುತ್ತಾ ಇವತ್ತು ಸರ ಅಜ್ಜರ ತಮಗೆ ಒಂದು ಮೊದಲನೇ ಪ್ರಶ್ನೆ, ನೀವು ಈ ಮಠದ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ನಿಮ್ಮ ಪೂರ್ವದ ಬಸವ ಸ್ವಾಮೀಜಿಯವರು ತಮಗ ನೀಡಿದಂತಹ ಸಲಹೆಗಳು ಅಥವಾ ತಮಗ ಮಾಡಿದಂಥ ಮಾರ್ಗದರ್ಶನ ಏನಂತಿದ್ದು ಸರ್ ತಮಗ? 1988ರಲ್ಲಿ ಶ್ರೀಮಠದ ಉತ್ತರಾಧಿಕಾರಿ ಅಂತ ಹೇಳಿ ನನ್ನ ನೇಮಿಸಿ, ತದನಂತರ ಧಾರವಾಡ ಮುರುಘಾ ಮಠಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾನು ಕಳಿಸಿಕೊಟ್ರು. ಧಾರವಾಡ ಮುರುಘಾ ಮಠದ ಹಿರಿಯ ಗುರುಗಳು, ಪೂಜ್ಯನೀಯ ಮಹಾಂತಪ್ಪಗಳು ಅವ್ರ ಹತ್ತಿರ ಇದ್ದುಕೊಂಡು ಅವ್ರ ಸೇವೆ ಜೊತೆಗೆ ಅಭ್ಯಾಸ ಮಾಡ್ತಾ, ನಂತರ ನಾನು 2004ನೇ ಇಸ್ವಿಗೆ ಶ್ರೀಮಠದ ಅಧಿಕಾರವನ್ನು ವಹಿಸಿಕೊಂಡೆ. ಶ್ರೀಮಠ ನಮ್ಮ ಹಿಂದಿನ ಗುರುಗಳು, ಅಂದರೆ ಶ್ರೀಮಠದ ಇತಿಹಾಸ ಹೇಳಬೇಕು ಅಂತಂತಂದ್ರೆ ಶ್ರೀಸೆಕೆ 1428ರಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರರು ಭಾರತ ದೇಶದ ಯಾತ್ರೆಯನ್ನು ಮಾಡುವಂತ ಸಂದರ್ಭದಲ್ಲಿ ಗೋಕಾಕಕ್ಕೆ ಬಂದು ಶ್ರೀಮಠದ ಏನೀಗ ಸದ್ದ ಮಠ ಇದೆ ಆ ಮಠದ ಜಾಗೆಯಲ್ಲಿ 6 ತಿಂಗಳ ಕಾಲ ತಪ ಮತ್ತು ಅನುಷ್ಠಾನವನ್ನ ಮಾಡಿ ತಮ್ಮಲ್ಲಿ ಇರುವಂತ ಒಬ್ಬ ಶಿಷ್ಯನನ್ನ, ಗುರುಸಿದ್ಧ ಸ್ವಾಮಿಗಳು ಅಂತೇಳಿ ಆ ಶಿಷ್ಯನನ್ನ ಮಠಕ್ಕೆ ಬಿಟ್ಟು ಇಲ್ಲಿ ಗೋಕಾಕದ ಜನತೆಯ ಸೇವೆಯನ್ನು ಮಾಡು ಅಂತೇಳಿ ಬಿಟ್ಟು ತಾವು ಮುಂದೆ ಯಡಿಯೂರು ಕಡೆ ಹೋಗ್ತಾರೆ ಅನ್ನುವಂಥದ್ದು ಒಂದು ಇತಿಹಾಸ. ಗುರುಸಿದ್ಧ ಸ್ವಾಮಿಗಳು ನಂತರ ರಾಚೋಟಿ ಸ್ವಾಮಿಗಳು ನಂತರ ಗುರುಸಿದ್ಧ ಸ್ವಾಮಿಗಳು, ಈ ರೀತಿ ಒಂದು ಪರಂಪರೆ ಬರ್ತದೆ ಈ ಮಠಕ್ಕೆ. ನಂತರ ನಮ್ಮ ಗುರುಗಳು ಚನ್ನಬಸವ ಸ್ವಾಮಿಗಳು ಅಂತ ಬರ್ತಾರೆ. ಅವ್ರ ನಂತರ ಬಸವ ಸ್ವಾಮಿಗಳು, ಅವ್ರ ನಂತರ 11ನೆಯ ಮಠಾಧಿಪತಿಯಾಗಿ ನಾನು ಮುರುಘರಾಜೇಂದ್ರ ಸ್ವಾಮಿಗಳು ಅಂತೇಳಿ ಆ ಮಠದ ಅಧಿಕಾರವನ್ನ ವಹಿಸ್ಕೊತೀನಿ. ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಸ್ವಾಮೀಜಿಯವರು, ಬಸವ ಸ್ವಾಮೀಜಿಯವರು ತಮಗ ಈ ಮಠದ ಕುರಿತಾಗಿ, ಸಮಾಜದ ಕುರಿತಾಗಿ, ಯಾಕಂದ್ರೆ ಒಂದು ಸಮಾಜದ ಒಂದು ನೈತಿಕತೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಮಠದ ಕೆಲಸ. ಸಮಾಜ ಕೆಡಬಾರದಪ್ಪ, ದಿಶಾಮೂಲ ಆಗಬಾರದು, ಜನ ಪ್ರೀತಿ ವಿಶ್ವಾಸದಿಂದ ನಂಬಿಕೊಂಡು ಬದುಕಬೇಕು ಅನ್ನೋ ಉದ್ದೇಶದಿಂದ, ಅದರಲ್ಲೂ ಬಸವಣ್ಣವರ ವಿಚಾರಗಳನ್ನು ಅಳವಡಿಸಿಕೊಂಡು ಅವರ ಒಂದು ಹಿನ್ನೆಲೆಯಲ್ಲಿ ಬಂದಂಥ ನಮ್ಮ ಬಸವ ಸ್ವಾಮಿಗಳು ತಮ್ಮ ಈ ಮಠವನ್ನು ಯಾವ ರೀತಿಯಾಗಿ ಒಯ್ಯಬೇಕು ಮುಂದಕ್ಕೆ ಅಂತ ಸಲಹೆ ಸೂಚನೆ ಕೊಟ್ಟಿದ್ರೆ ಆಚಾರ ಗೊತ್ತಾ? ನಮ್ಮ ಗುರುಗಳು ನನಗೆ ಅಧಿಕಾರ ಕೊಟ್ಟ ನಂತರ
ನನಗೆ ಯಾವುದೇ ಮಾರ್ಗದರ್ಶನ ಮಾಡಿಲ್ಲ. ಒಂದನೇದ್ದು, ನಮ್ಮ ಹಿಂದಿನ ಪೂಜ್ಯರು ಚನ್ನಬಸವ ಮಹಾಸ್ವಾಮಿಗಳವರು ಸಿಂಧಿ ಕೋರ್ಬೆಟ್ ದೇಸಾಯರ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದ್ದಿದ್ದ ಕಾರಣ ಅದಕ್ಕೆ ಇವರು ಔಷಧಿ ಕೊಟ್ಟು ಸರಿ ಮಾಡಿದ್ರು. ಅವ್ರ ಮನೆ ಹೆಣ್ಮಗಳಿಗೆ ಏನೋ ತೊಂದರೆ ಇತ್ತಂತ ಹೇಳಿ ಆ ಸರಿ ಆದ ನಂತರ ಅವ್ರು ಏನೋ ಕಾಣಿಕೆಯನ್ನು ಕೊಡಕ್ ಬಂದಾಗ ಅವರು ಬೇಡ, ಕಾಣಿಕೆ ಬೇಡ, ನನ್ನ ಮಠಕ್ಕೆ ನಿತ್ಯವೂ ಅಂಬಲಿ ಇರುವಂತಹದ್ದೊಂದು ಏನು ಕೊಡು ಅಂದಾಗ 16 ಎಕರೆ ಜಾಗವನ್ನ ದತ್ತಿಯಾಗಿ ಶ್ರೀಮಠಕ್ಕೆ ಕೊಡ್ತಾರ ಸಿಂಧಿ ಕೋರ್ಬೆಟ್ ದೇಸಾಯರು. ಕೊಟ್ಟ ನಂತರ ಅವ್ರ ಗುರುಗಳು ಲಿಂಗೈಕ್ಯರಾದ ನಂತರ ಬಸವ ಸ್ವಾಮಿಗಳು ಬರ್ತಾರೆ. ಬಸವ ಸ್ವಾಮಿಗಳು ಬಂದ ನಂತರ ಆ ಮಠಕ್ಕೆ ಬರೀ ಕೋರ್ಟು ಕಚೇರಿ, ಆ ಆಸ್ತಿ ಮಾರೋದು, ಮಠ ಕಟ್ಟೋದು, ಇಂಥ ವಿಷಯಕ್ಕೆ ಸಣ್ಣ ಸಣ್ಣ ವಿಷಯಕ್ಕೆ ಕೋರ್ಟ ಕಚೇರಿಗಳು ಅವ್ರ ಜೀವನವೇ, ಅವ್ರ ಜೀವನದಲ್ಲೇ ಬಹಳ ತೊಂದರೆಗಳು ಅನುಭವಿಸಿದ್ರೆ ಕೋರ್ಟ ಕಚೇರಿಯಲ್ಲೇ ಅವ್ರ ಜೀವನ ಮುಗಿಯುತ್ತೆ.